ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ಏನು ಮರ್ರೆ ತೋಟಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ, ತೋಟ ತೋರಿಸ್ತಿದ್ದೀರಾ ಅನ್ಕೋತೀರಾ? ಬೆಳಗತ್ತ ಎದ್ದಾಗ ಈ ರೀತಿಯಾಗಿ ಹಚ್ಚ ಹಸಿರಾಗಿರುವ ತೋಟ ಗದ್ದೆ ಎಲ್ಲ ನೋಡಿದರೆ ಮನಸ್ಸಿಗೆ ಎಷ್ಟು ಉಲ್ಲಾಸ ಅಲ್ವಾ? ಇವಾಗ ಮಳೆ ಒಂದು ಬೇಗ ಹಿಡ್ಕೊಂಬಿಟ್ಟು ತೋಟ ತುಂಬ ಕಸ ಬೆಳೆದು ನಿಂತದೆ ನೋಡಿ. ಇನ್ನು ಔಷಧಿ ಹೊಡಿಲ್ಲ, ಎಂಥದ್ದು ಇಲ್ಲ, ಹೆಂಗೆ ಹೊಡಿಯೋದು ಈ ಕಸದಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ವು. ನಿಮ್ಮನೆಯಲ್ಲೂ ಹಿಂಗೇನಾ? ತೋಟಕ್ಕೆಲ್ಲ ಔಷಧಿ ಎಲ್ಲ ಹೊಡೆದಾಯ್ತಾ, ಎಂಥ ಕತೆ ಅಂತ ತಿಳಿಸಿ ಆಯ್ತಾ ಮರ್ರೆ. ನಾನು ಇವತ್ತು ಸುಮ್ಮನೆ ಒಂದು ರೆಸಿಪಿನ ತೋರ್ಸೋಕ್ಕಿಂತ ಮೊದಲು ತೋಟದ ಕಡೆ ಒಂದು ಸಲ ಸುತ್ತ ಹಾಕಿಸ್ಕೊಂಡು ಬರೋಣ ನಿಮ್ಮನ್ನು ಅಂತೇಳಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ, ನಮ್ಮ ಮಲೆನಾಡಿನ ತೋಟ ಹೀಗೆಲ್ಲ ಇರುತ್ತೆ. ಸುಮಾರು ಕೆಲಸಗಳು ಈ ಮಳೆಗಾಲ ಶುರು ಆದರೆ ಕಪ್ಪೆರ್ಸೋದು ಮತ್ತು ತೋಟ ಎಲ್ಲ ಕ್ಲೀನ್ ಮಾಡೋದು ಎಲ್ಲ ಇರುತ್ತೆ ಕೆಲಸಗಳು. ಆ ನಡುವೆ ಈ ರೀತಿಯಾಗಿ ಮಳೆಗಿಳೆ ಬಂದುಬಿಟ್ರೆ ಅಂತೂ ತೋಟ ತುಂಬ ಕಳೆ ಇರುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಗೋಗಿರುತ್ತೆ. ಆದ್ರೂ ಈ ರೀತಿಯಾಗಿ ಹಚ್ಚ ಹಸಿರಾದ ತೋಟ ಗದ್ದೆ ಎಲ್ಲ ನೋಡ್ತಾ ಇದ್ದರೆ ಮನಸ್ಸಿಗೆ ತುಂಬ ಉಲ್ಲಾಸ ಅನಿಸುತ್ತೆ. ನಿಮಗೂ ಕೂಡ ಈ ರೀತಿಯಾಗಿ ತೋಟ ತೋರಿಸ್ತಾ ಇರೋದ್ರಿಂದ ಖುಷಿಯಾಯಿತು ಅಂತ ನಾನು ಅಂದ್ಕೊಳ್ತೀನಿ. ಬೆಳಗತ್ತ ಈ ರೀತಿಯಾಗಿ ತೋಟ ನೋಡಿದ್ಮೇಲೆ ಮತ್ತು ಮನೆ ಕೆಲಸ ನೆನಪಾಯ್ತಾಯ್ತಾ. ಬೆಳಿಗ್ಗೆ ಎದ್ದು ದೇವರಿಗೆಲ್ಲ ಪೂಜೆ ಮುಗಿಸ್ಕೊಂಡ ಮೇಲೆ ಹೆಂಗಸರಿಗೆಲ್ಲ ಕಾಡುವಂಥ ಒಂದು ವಿಷಯ ಅಂತಂದರೆ ಅಡುಗೆ ಅಂತ ಮಾಡೋದು, ತಿಂಡಿ ಅಂತ ಮಾಡೋದು ಅಂತೇಳಿ. ನಾನಿವತ್ತು ಶಾವಿಗೆ ಬಾತ್ ಮಾಡೋಣ ಹೋಟೆಲ್ ರೀತಿಯಲ್ಲಿ ಅಂದ್ಕೊಂಡು ಸ್ವಲ್ಪ ಬಾಣಲೆಗೆ ಎಣ್ಣೆನ ಹಾಕ್ಕೊಂಡೆ. 3-4 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡೆ. ಆಮೇಲೆ ಒಂದು 1/4 ಚಮಚ ಆಗೋಷ್ಟು ಸಾಸಿವೆನೂ ಕೂಡ ಸೇರಿಸ್ಕೊಂಡೆ. 1-2 ಹಿಡಿ ಆಗೋಷ್ಟು ನೆಲಗಡಲೆನೂ ಕೂಡ ಹಾಕೋಬೇಕು, ಆವಾಗ ತುಂಬ ರುಚಿಯಾಗಿರುತ್ತೆ. ನೆಲಗಡಲೆ ಅರ್ಧಂಬರ್ಧ ಬೆಂದಾದಮೇಲೆ ಇವಾಗ ಕಡಲೆಬೇಳೆ 2 ಚಮಚ ಹಾಕ್ಕೊಳ್ತೀನಿ. ಅದನ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದೆಲ್ಲ ಕೆಂಪಾದಮೇಲೆ ನಂತರ ಇವಾಗ ಹಸಿಮೆಣಸಿನ್ಕಾಯಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಜೊತೆಗೆ ಸಣ್ಣಗೆ ಹೆಚ್ಚಿದ 1-2 ಈರುಳ್ಳಿನೂ ಕೂಡ ಸೇರಿಸ್ಕೋಬೇಕು. ಅದ್ರ ಜೊತೆಗೆ 1-2 ಚಿಟಿಕೆ ಆಗೋಷ್ಟು ಅರಿಶಿನನೂ ಕೂಡ ಸೇರಿಸ್ಕೋಬೇಕು. ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಕೂಡ ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಶ್ರಣ ಮಾಡ್ತಾಯಿದ್ದೀನಿ. ಆಮೇಲೆ ಚೆನ್ನಾಗಿ ಹುರ್ಕೋಬೇಕು 2-3 ನಿಮಿಷ. ಇದೆಲ್ಲ ಒಗ್ಗರಣೆ ಕಾದಾದ್ರ ಮೇಲೆ ನಾನಿಲ್ಲಿ ಅಕ್ಕಿ ಶಾವಿಗೆನ ಮೊದಲೇ ನೀರಿಗೆ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ಆಮೇಲೆ ಸ್ವಲ್ಪ ನಿಂಬೆಹಣ್ಣನ್ನು ಕೂಡ ಹಾಕ್ಕೋಬೇಕು. ಟೊಮಟೊ ಅಂತ ಹಾಕ್ಲಲ್ಲ, ಅದಕ್ಕೋಸ್ಕರ ನಾನೀಗ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ಒಂದು ಸಲ ಈ ರೀತಿಯಾಗಿ ತಿರುಗಿಸ್ಬಿಟ್ಟು 1-2 ನಿಮಿಷ ಬಿಟ್ಬಿಟ್ಟು ಇನ್ನೊಂದು ಸಲ ತಿರುಗಿಸ್ಕೊಂಡ್ರೆ ರುಚಿಯಾದ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿರುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಹೋಟೆಲ್ ರೀತಿಯಾಗೇ ಬರುತ್ತೆ, ಹಾಗೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮನೆಯಲ್ಲೂ ಈ ರೀತಿಯಾಗಿ ಮಾಡ್ಕೊಳ್ಳಿ. ಆಮೇಲೆ ತಿಂಡಿ ತಿಂದಾದ ಮೇಲೆ ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಅಲ್ಲಿಗೆ ಕೂಡ ಹೋಗಿ ಬಂದೆ. ಹಾಗೆಯೇ ಇವತ್ತಿನ ದಿನ ಖುಷಿಯಾಗಿ ಚೆನ್ನಾಗಿ ಸಾಕ್ತು ಅಂತಲೇ ಹೇಳ್ಬೋದು. ನಿಮ್ಮ ಜೀವನವೂ ಕೂಡ ಇದೇ ರೀತಿಯಾಗಿ ಖುಷಿಯಾಗಿ ಸಾಗಲಿ ಅಂತ ಹೇಳ್ತಾ ಹಾರೈಸ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ, ಎಲ್ರಿಗೂ ಶುಭವಾಗಲಿ.